ಮಾವ ನಾನು ರೆಡಿ. ಅಳಿ ಅಂದರೆ ನೀವೇನೋ ಬತ್ರಿ, ಉಳಿದವ್ರಲ್ಲ ಇಲ್ಲಿ. ನಾವು ಹೋಗೋಕೆ 2-2.5 ಗಂಟೆ ಪ್ರಯಾಣ ಇದೆ. ಲೇಟ್ ಆಗಿ ಹೋದ್ರೆ ಯಾವ ಕೆಲಸ ಕಾರ್ಯಗಳು ಆಗೋದಿಲ್ಲ. ಅಶೋಕ್, ಕೃಪಾಕರ್ ಎಲ್ಲ ಎಲ್ಲಿದ್ದೀರಿ? ಬೇಗ ಬನ್ನಿ. ಬ್ರದರ್ ಬನ್ನಿ. ಬಂದ್ವಿ ಚಿಕ್ಕಪ್ಪ. ಬನ್ನಿ, ಬಾರಮ್ಮ, ಬೇಗ ಬಾರಮ್ಮ. ಎಲ್ರು ಬಂದ್ರ? ನಾನು ಬಂದೆ. ಚಿಕ್ಕಪ್ಪ, ಚೈತ್ರನು ಕರ್ಕೊಂಡು ಹೋಗ್ಬೇಕಾ? ಬೇಡ ಅನ್ಸುತ್ತೆ. ಚೈತ್ರಂಗೆ ಅಲ್ಲೇನು ಕೆಲಸ? ಅವಳು ಮನೇಲೇ ಇರಲಿ. ಹೇಗೂ ಮಾತಂಗಿರ್ತಾಳಲ್ಲ. ಅಶೋಕ್, ನೀನೇನಪ್ಪ ಹೇಳ್ತೀಯ? ನೀವೆಲ್ಲ ಹೇಗೆ ಹೇಳ್ತಿರೋ ಹಾಗೆ ಚಿಕ್ಕಪ್ಪ. ಮಾತಂಗಿ, ಚೈತ್ರ ಮನೆಯಲ್ಲೇ ಇದ್ರೆ ನಿಂಗೇನು ಸಮಸ್ಯೆ ಇಲ್ಲ ತಾನೆ? ಇಲ್ಲ ಅಣ್ಣ, ಚೈತ್ರ ಪುಟ್ಟ ನನ್ನ ಜೊತೆನೇ ಇರಲಿ. ಚೈತು, ನೀನು ಇರ್ತೀಯಾ ಅಥವಾ ಬರ್ತೀಯಾ? ನಾನು ಬರ್ತಿದ್ದೆ. ಚೈತು, ನೀನು ಬರಬೇಡ, ಇಲ್ಲೇ ಇರು, ನಾವು ಬೇಗ ಬಂದ್ಬಿಡ್ತೀವಿ. ಹೇಗೂ ಮಾತಂಗಿ ಇರ್ತಾಳೆ, ಏನು ಚಿಂತೆ ಇಲ್ಲ. ಸರಿ ಡ್ಯಾಡಿ. ಸರಿ, ಚೈತ್ರ ಮಾತಂಗಿ ಮನೇಲಿ ಇರ್ತಾರೆ, ನಾವೆಲ್ಲ ಹೊರಡೋಣ ಬನ್ನಿ. ಅಪ್ಪ, ಅಮ್ಮನೇ ಕಾಣಿಸ್ತಾ ಇಲ್ಲ. ಓ, ಇವಳ ಕತೆ. ಅವಳದಿನ್ನೂ ಮೇಕಪ್ ಮುಗ್ದಿರಲ್ಲಮ್ಮ. ರಾತ್ರಿ ಬೇರೆ ಲೇಟಾಗಿ ಬಂದ್ಲು. ನೀನು ಹೋಗಿ ಹೇಳು, ಉಳಿದ ಮೇಕಪ್ನ ಕಾರಲ್ಲೇ ಮಾಡ್ಕೊಳ್ಳಿ. ಈಗೋಗಿ ಕರ್ಕೊಂಬ. ಸರಿ. ಹೋಗು. ಯಾವ ಕಾರ್ಯಕ್ಕೆ ಹೊರಡ್ತೀವೋ ಅದ್ರ ಬಗ್ಗೆ ಇದೇ ಇರೋದು. ಅಮ್ಮ, ಅಮ್ಮ. ಅಯ್ಯೋ, ಏನೇ ನಿಂದು? ಏನಾಯ್ತು? ಪ್ರೀತ ತಲೆ ನೋವ್ತಿದೆ ಕಡೆ. ತಲೆ ಸಿಡ್ದು ಹೋಗ್ತಾ ಇದೆ. ಎದ್ರೆ ಸಾಕು ತಲೆ ಸುತ್ತಾ ಇದೆ, ಕಣ್ಣೆಲ್ಲ ಕತ್ಲಾಗ್ತಾ ಇದೆ. ಅಮ್ಮ, ಹಾಗಾದ್ರೆ ಬಿ ಪಿಲಿ ಏನಾದರೂ ವೇರಿಯೇಷನ್ಸ್ ಆಗಿರಬೇಕು. ಯಾಕೆ, ಏನಾದರೂ ಟೆನ್ಷನ್ ಮಾಡ್ಕೊಂಡ್ಯಾ ಅಥವಾ ಏನಾದರೂ ಯೋಚನೆ ಮಾಡ್ತಾ ಇದೆಯಾ? ಅಯ್ಯೋ ಅಮ್ಮ, ಏನೇ ಹೇಳಲಿ, ಯಾಕೋ ಸಮಾಧಾನನೇ ಇಲ್ಲ. ತುಂಬ ಹಿಂಸೆ ಆಗ್ತಿದೆ ವೇದ. ಅಳ್ಬೇಕು ಅನ್ಸುತ್ತೆ, ಬೆಳಕನ್ನು ನೋಡಿದ್ರೆ ಕಿರ್ಚಬೇಕು ಅನ್ಸುತ್ತೆ, ಶಬ್ದ ಕೇಳಿದ್ರೆ ತಲೆ ಸಿಡ್ದೋಗಂಗೆ ಆಗ್ತಿದೆ. ನಾನು ಏನೇ ಮಾಡಲಿ? ಓ ಗಾಡ್, ಇದು ಮೈಗ್ರೇನ್ ಪ್ರಾಬ್ಲಮ್ ಅಮ್ಮ. ನಡಿ, ಹಾಸ್ಪಿಟಲ್ಗೆ ಹೋಗೋಣ. ಅಯ್ಯೋ, ಇದೇನು ನನಗೆ ಹೊಸ್ತೇನಲ್ಲ ಕಣೆ, ಆಗಾಗ ಬರ್ತಾನೆ ಇರುತ್ತೆ. ನೀವು ಹೊರಡಿ. ಅಯ್ಯೋ ಅಮ್ಮ, ನೀನು ಬರ್ದೆ ಹೇಗಾಗುತ್ತೆ? ಚಿರು ಕಾರ್ಯಕ್ಕೆ ನೀನು ಬರಲ್ವಾ? ಎಲ್ಲರೂ ಹೊರಟಿದ್ದೀವಮ್ಮ. ಇವಾಗ ನೀನು ಬರಲ್ಲ ಅನ್ನೋ ವಿಷಯ ಗೊತ್ತಾದರೆ ಮತ್ತಿನ್ನೊಂದೇನಾದರೂ ಪ್ರಾಬ್ಲಮ್ ಆಗಲ್ವಾ? ನೋಡು, ನನ್ನ ಕಂದನಿಗೆ ಮುಕ್ತಿ ಸಿಗಬೇಕು. ತಂದೆ ತಾಯಿ ಇದ್ದಾರಲ್ವಾ, ಅವರೆಲ್ಲ ಕಾರ್ಯನೂ ಮಾಡ್ತಾರೆ. ನೀನು ಹೋಗು, ನಾನು ಸ್ವಲ್ಪ ರೆಸ್ಟ್ ಮಾಡಬೇಕು ಕಣ. ಅಮ್ಮ, ಆರ್ ಯು ಶ್ಯೂರ್? ನೀನು ಹೋಗು. ಸರಿಮ್ಮ, ಹುಷಾರು. ಏನಾದರೂ ಸೀರಿಯಸ್ ಅನ್ಸಿದ್ರೆ ಕಾಲ್ ಮಾಡು. ಆಯಿತು. ಅವ ವೇದಾತೆ, ವೇದ ಕರ್ಕೊಂಡು ಬಂದ್ರೆ ನೀನು ಅಲ್ಲೇ ಕೂತ್ಯನಮ್ಮ. ಬೇಗ ಬಾ ವೇದ. ಬಂದೆಪ್ಪ. ಏನಮ್ಮ ನೀನು? ಅಪ್ಪ, ಅಮ್ಮಂಗೆ ಹುಷಾರಿಲ್ಲ. ಹುಷಾರಿಲ್ವಾ? ಯಾಕೆ ವೇದ, ಏನಾಯ್ತು? ಮನೆಯಲ್ಲಿ ಯಾರೋ ಶ್ರಾದ್ದ ಆಗೋದನ್ನ ತಡಿತಿದ್ದಾರೆ ಅಂತ ಗುರುಗಳು ಹೇಳಿದ್ರಲ್ವಾ, ಅದು ಇವಳೇನಾ? ನಮ್ಮೆದುರುಗಡೆ ಶ್ರಾದ್ದ ಮಾಡಬೇಕು ಅಂತ ನಾಟಕ ಆಡಿ ಈಗ ತಪ್ಪಿಸ್ಕೊಳಕ್ ನೋಡ್ತಿದ್ದಾಳೇನೋ. ತುಂಬ ತಲೆನೋವಂತೆ, ಮಲಗಿದ್ದಾರೆ. ವೇದ, ಹೋಗ್ತಾ ಯಾವ್ದಾದ್ರು ಕ್ಲಿನಿಕ್ ಹೋಗ್ಬೋದಾಗಿತ್ತಲ್ವಾ? ಬರೋದಕ್ಕೆ ಹೇಳಮ್ಮ. ತುಂಬ ಫೋರ್ಸ್ ಮಾಡಿದೆಪ್ಪ. ನಾನು ಬರಲ್ಲ, ನೀವು ಹೋಗಿ ಅಂತ ಹೇಳಿದ್ರು. ಹೊರಗಡೆ ಬೆಳಕು ಮತ್ತು ಸೌಂಡ್ಗೆ ತುಂಬ ಕಿರಿಕಿರಿ ಆಗ್ತಿದೆ ಅಂತ ಹೇಳ್ತಾ ಇದ್ರು. ಮಾವ, ಅತ್ತೆಗೆ ಚಿರು ಅಂದರೆ ತುಂಬ ಇಷ್ಟ. ಅವ್ರನ್ನ ಬಿಟ್ಟು ಹೋಗೋದು ನನಗೆ ಯಾಕೋ ಸರಿ ಕಾಣಿಸ್ತಿಲ್ಲ. ಅವ್ರಿಗೋಸ್ಕರ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡೋಣವಾ? ಆಗಲ್ಲ ಮಾರ್ತಿ, ಅರ್ಧ ಗಂಟೆ ಅಂದರೆ ತುಂಬ ಲೇಟ್ ಆಗುತ್ತೆ. ನಾವು ಅಲ್ಲಿಗೆ ಹೋಗೋದು ಯಾವಾಗ, ಕಾರ್ಯ ಮಾಡೋದು ಯಾವಾಗ? ಚಿಕ್ಕಪ್ಪ, ಗುರುಗಳು ಯಾವುದೇ ಕಾರಣಕ್ಕೂ ಲೇಟ್ ಮಾಡಬೇಡಿ, ಗಳಿಗೆ ಮುಖ್ಯ ಅಂತ ಹೇಳಿದ್ದಾರೆ.
ನಾವು ಕಾಯ್ಕೊಂಡು ಕೂರಕ್ಕಾಗಲ್ಲ ಅನ್ಸುತ್ತೆ. ಅದಕ್ಕೆ ಚಿರು ಅಂದರೆ ಅತ್ತೆಗೆ ತುಂಬ ಇಷ್ಟ. ಈ ಕಾರ್ಯ ಮಾಡುವಾಗ ಅವನನ್ನು ತುಂಬ ಇಷ್ಟಪಡ್ತಿದ್ದವ್ರು ಯಾರ್ಯಾರಿದ್ರೋ ಅವರೆಲ್ಲರೂ ಇದ್ರೆ ಚೆನ್ನಾಗಿರುತ್ತೆ. ಅವನಿಗೂ ತೃಪ್ತಿ, ಮನಸ್ಸಿಗೂ ಶಾಂತಿ. ನನಗೂ ಯಾಕೋ ಆರತಿ ಹೇಳ್ತಿರೋದು ಸರಿ ಅಂತ ಅನಿಸ್ತೆ ಚಿಕ್ಕಪ್ಪ. ಒಂದು ಅರ್ಧ ಗಂಟೆ ವೆಯ್ಟ್ ಮಾಡೋಣ. ಸರಿ, ಹಾಗಾದರೆ ಅತ್ತೆ ಬರ್ತಿದ್ದ ಹಾಗೆ ಹೋಗೋಣ. ಅಯ್ಯೋ ಆರತಿ, ಲೇಟ್ ಆಗ್ತಿದ್ಯಮ್ಮ. 12:18 ಚಿರು ಶ್ರಾದ್ದ ಕಾರ್ಯ ಎಲ್ಲ ಮುಗಿಬೇಕು ಅಂತ ಗುರುಗಳು ಹೇಳಿದ್ದಾರೆ ತಾನೆ, ಮರ್ತೋಯ್ತಾ? ಹನ್ನೆರಡು ಗಂಟೆ 18 ನಿಮಿಷಕ್ಕೆ ನೀವು ಅಂದ್ಕೊಂಡ ಹಾಗೆ ಶ್ರಾದ್ದ ಕಾರ್ಯ ಮುಗ್ದೋದ್ರೆ ಆ ಆತ್ಮಕ್ಕೆ ಮುಕ್ತಿ ಸಿಗತ್ತೆ. ಅದೇ ಸಮಯದಲ್ಲಿ ನಾನು ಆ ಆತ್ಮನ ವಶೀಕರಣ ಮಾಡಿಕೊಂಡ್ರೆ ನೀವು ಅಂದ್ಕೊಂಡಿರೋ ಕೆಲಸ ಆಗತ್ತೆ. ಅಶೋಕ್, ಲೇಟ್ ಆದರೆ ಮತ್ತೆ ಏನಾದರೂ ಸಮಸ್ಯೆ ಆಗ್ಬೋದು. ಬೇಗ ಹೊರಡೋಣ. ನಾವೆಲ್ಲರೂ ಹೊರಡೋದೇ ಬೆಟರ್ ಅನಿಸುತ್ತೆ. ಅಮ್ಮಂಗೆ ತುಂಬ ಫೋರ್ಸ್ ಮಾಡಿದೆ. ಅಮ್ಮ ಬರೋ ಸ್ಥಿತಿನಲ್ಲಿಲ್ಲ. ನಾವು ವೆಯ್ಟ್ ಮಾಡೋದು ಅರ್ಥ ಇಲ್ಲ ಅನಿಸುತ್ತೆ. ಸರಿ, ನಾವೆಲ್ಲ ಹೊರಡೋಣ ಬನ್ನಿ. ಅಪ್ಪ, 1 ನಿಮಿಷ ಬಂದೆ. ಮಾತಂಗಿ, ಅಮ್ಮನ್ನ ಹುಷಾರಾಗಿ ನೋಡ್ಕೊ. ಅವ್ರ ಪೇಯ್ನ್ ಜಾಸ್ತಿ ಆಯಿತು ಅಂದಾಗ ಈ 2 ಟ್ಯಾಬ್ಲೆಟ್ ಕೊಡು. ಹುಷಾರು. ಮಮ್ಮಿ, ಬೇಗ ಬಂದ್ಬಿಡಿ. ಅಮ್ಮೋರೆ, ಏನಾಯ್ತು? ಏನಿಲ್ಲ, ಅದು ರೂಮಲ್ಲೆಲ್ಲೋ ತರ್ಚಿರ್ಬೇಕು. ಹಲೋ. ಅಯ್ಯೋ, ಯಾವಾಗಲೂ? ಹೌದಾ? ಓ ಮೈ ಗಾಡ್. ಸರಿ ಸರಿ, ನಾನು ಈಗಲೇ ಬರ್ತೀನಿ. ಯಾಕೆ ಬಾಬಾ, ಏನಾಯ್ತು? ಅದು ಗ್ರಾನೈಟ್ ಕಟ್ಟಿಂಗ್ ಮಾಡಬೇಕಾದ್ರೆ ಒಬ್ಬನ ಕೈ ಮೆಷಿನಿಗೆ ಸಿಕ್ಕಿ ಕಟ್ ಆಗಿಬಿಡ್ತಂತೆ. ನಾನೀಗಲೇ ಅಲ್ಲಿಗೆ ಹೋಗ್ಬೇಕು ಅಶೋಕ್. ಗಾಡ್, ಎಲ್ಲ ಇವಾಗಲೇ ಆಗಬೇಕಾ? ರೀ, ಕೆಲಸದವ್ರು ಅಂದಮೇಲೆ ಅವರು ನಮ್ಮ ಕುಟುಂಬದವ್ರ ಥರಾನೇ. ಪಾಪ ಏನಾಯ್ತು ಏನೋ. ಪ್ಲೀಸ್ ನೀವು ಹೋಗಿ ನೋಡ್ಕೊಂಬನ್ರಿ. ಆರ್ತಿ, ಶ್ರಾದ್ದ ಕಾರ್ಯ ಆಗಬೇಕು. ಅಶೋಕಿಗೆ ಅಲ್ಲಿ ಹೋಗ್ಬಿಟ್ರೆ ಹೇಗೆ? ಅಲ್ಲ, ಕೈ ಪೆಟ್ಟಾಗಿದೆ ಅಂದರೆ ಅಶೋಕ್ ಅವ್ರು ಹೋದ್ರೇ ಒಳ್ಳೇದು ಅಂತ. ಬೇಡ ಬೇಡ ಆರ್ತಿ, ಇದನ್ನು ನಾನು ನೋಡ್ಕೋತೀನಿ. ನೀವು ಹೊರಡಿ. ಯಾವುದೇ ಕಾರಣಕ್ಕೂ 12:18ಕ್ಕೆ ಶ್ರಾದ್ದ ಕಾರ್ಯ ಮಿಸ್ ಆಗಬಾರ್ದು. ಹೊರಡಿ. ಬಾಬಾ, ಆರ್ ಯು ಶ್ಯೂರ್? ಹಾಂ ಅಶೋಕ್, ನಾನೆಲ್ಲ ನೋಡ್ಕೋತೀನಿ. ನೀವು ಹೊರಡಿ. ಶ್ರಾದ್ದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ನೀನು ಮತ್ತೆ ಆರತಿ. ನಾನು ಫ್ಯಾಕ್ಟ್ರಿ ಕಡೆ ಹೋಗಿ ಬರ್ತೀನಿ. ನೀವು ಹೊರಡಿ. ಆಯಿತು ಕೃಪಾಕರ್, ಅದೆಲ್ಲ ನೋಡಿಕೊಂಡು ಆದಷ್ಟು ಬೇಗ ನೀವು ಬಂದುಬಿಡಿ. ಹಾಂ ಮಾವ, ಬಂದ್ಬಿಡ್ತೀನಿ. ನಡೀರಿ. ಚೈತ್ರ, ಯಾಕೆ ಪುಟ್ಟ ಬೇಜಾರಾಗಿದ್ಯಾ? ನನ್ನ ಹತ್ರನೂ ಹೇಳಲ್ವಾ? ನನಗೂ ಹೋಗ್ಬೇಕು ಅಂತ ಆಸೆ ಇತ್ತು ಮಾತಂಗಿ. ನಾನು ಹೋಗಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಬೇಡ ಪುಟ್ಟ, ನಿನ್ನ ತಮ್ಮನ ಬಗ್ಗೆ ನಾನು ನಿನಗೆ ಹೇಳಬೇಕಾ? ಇವತ್ತು ನೀನು ಮನೆ ಬಿಟ್ಟು ಎಲ್ಲೂ ಹೋಗಬಾರ್ದು. ಚಿರು ಕಾರ್ಯ ಮುಗಿಯೋವರೆಗೂ ನೀನು ರೂಮ್ನಲ್ಲೇ ಇರಬೇಕು. ಇವತ್ತು ನಾನು ನೀನು ಇಬ್ಬರೇ ಇರ್ತೀವಿ. ಬಿಸಿ ಬಿಸಿಯಾಗಿ ತಿಂಡಿ ಮಾಡ್ತೀನಿ. ನೀನು ರೂಮ್ಗೆ ಹೋಗು, ನಾನು ನಿನಗೆ ಅಲ್ಲಿಗೆ ತಂದ್ಕೊಡ್ತೀನಿ. ಚಿರುಗೆ ಲಾಸ್ಟ್ ಟೈಮ್ ಸೆಂಡ್ ಆಫ್ ಮಾಡ್ಬೋದಿತ್ತೇನೋ. ನಿನ್ನ ತಮ್ಮನ ಮೇಲಿರೋ ಪ್ರೀತಿ ನನಗೆ ಅರ್ಥ ಆಗುತ್ತೆ. ಆದರೆ ಕೆಲವು ಸೂಕ್ಷ್ಮಗಳು ನಿಂಗೆ ಅರ್ಥ ಆಗಲ್ಲ ಚೈತ್ರ ಪುಟ್ಟ. ಮಕ್ಕಳು ಅಂಥ ಜಾಗಕ್ಕೆಲ್ಲ ಹೋಗಬಾರ್ದು. ನೀನು ರೂಮ್ಗೆ ಹೋಗು. ಮಾತಂಗಿ,
ನಾನು ಯಾಕೆ ಅಲ್ಲಿಗೆ ಹೋಗ್ಬಾರ್ದು? ಹಾಗೆಲ್ಲ ಪ್ರಶ್ನೆ ಕೇಳಬಾರ್ದು. ನೀನು ಹೋಗು, ನಾನು ನಿಂಗೆ ತಿಂಡಿ ಹಾಕೊಂಡು ಬರ್ತೀನಿ. ಹ್ಞೂ ಜಯಸೀಮ, ನಾನು ಈ ಕಾರ್ ತಗೋತೀನಿ, ನೀನು ಆ ಕಾರ್ ತಗೊಳಪ್ಪ. ಮಾವ ವೇದ ಎಲ್ಲಿ ಕೂತ್ಕೋತಾಳೋ, ನಾನು ಅದ್ರೊಳಗೆ ಬರ್ತೀನಿ. ಯಾಕೆ ತಲೆ ತಿನ್ನಕ್ಕ? ಏನು ಬೇಡ, ನೀವು ಅಣ್ಣನ ಜೊತೆನೆ ಬನ್ನಿ. ಅಲ್ಲ ಕಣೆ, ನಾನು ಏನು ಹೇಳ್ತಾ ಇದ್ದೀನಿ. ನಾನು ಚಿಕ್ಕಪ್ಪ ವೇದ ಒಂದು ಕಾರಲ್ಲಿ ಬರ್ತೀವಿ, ನೀವು ಆರ್ತಿ ಅಶೋಕ್ ಒಂದು ಕಾರಲ್ಲಿ ಬನ್ನಿ. ಅಶೋಕ್ ಡ್ರೈವ್ ಮಾಡೋದು ಬೇಡ, ಅವ್ನು ಸುಸ್ತಾಗ್ತಾನೆ, ನೀವೇ ಡ್ರೈವ್ ಮಾಡಿ. ಹೌದಪ್ಪ, ನೀವ್ಯಾಕೆ ಸ್ಟ್ರೈಟ್ ಮಾಡ್ಕೋತೀರಾ? ಡ್ರೈವರ್ನ ಬರಕ್ಕೆ ಹೇಳೋಣ. ಬೇಡ ಮಗಳೇ, ನಾನೇ ಓಡಿಸ್ತೀನಿ, ನನಗೇನು ತೊಂದರೆ ಆಗಲ್ಲ, ಯೋಚನೆ ಮಾಡಬೇಡ. ಜಯಸೀಮ, ಆ 2 ಬ್ಯಾಗ್ಗಳನ್ನ ತೆಗೆದು ಕಾರ್ಗಿಡಪ್ಪ. 2 ಬ್ಯಾಗಾ? ಎಲ್ಲಿದೆ ಮಾವ 2 ಬ್ಯಾಗು? ಇರೋದು 1 ಬ್ಯಾಗು. ಅರೆ, ಏನು ಹೇಳ್ತಿದ್ದೀರಿ ಅಳಿ ಅಂದ್ರೆ? ನಾನೇ ಚಂದಂಗೆ ಹೇಳಿ ಸಾಮಾನೆಲ್ಲ ತರಿಸಿದ್ದು, ಅವ್ನು 2 ಬ್ಯಾಗಲ್ಲಿ ತಾನೇ ತಂದಿದ್ದು. ಭವಾನಿ, ನೀನು ನೋಡಿದ್ಯಲ್ವಾ? ಹಾ ಚಿಕ್ಕಪ್ಪ, ಇನ್ನೊಂದು ಬ್ಯಾಗ್ ಎಲ್ಲೋಯ್ತು? ಆರ್ತಿ, ಪೂಜೆ ಸಾಮಾನಿನ ಬ್ಯಾಗನ್ನ ನೀನು ನೋಡಿದ್ಯಾ? ಇಲ್ಲ ಮವ, ನಾನು ನೋಡಲಿಲ್ಲ. ಅಶೋಕ್, ನೀವೇನಾದರೂ ನೋಡಿದ್ರಾ? ಇಲ್ಲ, ನಾನು ನೋಡಲಿಲ್ಲ. ಪೂಜೆಗೆ ಬೇಕಾಗಿದ್ದ ಮುಖ್ಯವಾದ ವಸ್ತುಗಳೆಲ್ಲ ಆ ಬ್ಯಾಗಲ್ಲ ಇತ್ತು. ಅದೆಲ್ಲಿ ಹೋಯ್ತೀಗ? ಈಗೇನು ಮಾಡೋದು? ಮಾವ ಟೆನ್ಷನ್ ಮಾಡ್ಕೋಬೇಡಿ, 2 ನಿಮಿಷ ಸಾಕು, ಹೀಗೋಗಿ ಈಗ ಬರ್ತೀನಿ. ತಗೊಳ್ಳಿ. ಲೇಟ್ ಆಗಿದೆ, ಯಾಕೆ ಎಲ್ಲರೂ ಹೀಗೆ ಮಾಡ್ತಿದ್ದೀರಿ? ಛೇ, ಎಲ್ಲರೂ ಹೊರಟಾಯ್ತು. ನಾನೇನೋ ಕಾರಣ ಹೇಳಿ ಉಳ್ಕೊಂಡಿದ್ದೀನಿ. ಎಲ್ಲ ನಾವು ಅಂದ್ಕೊಂಡು ಹಾಗೆ ನಡೀತಿದೆ. ನಮ್ಮ ಕನಸು ನನಸಾಗೋ ಸಮಯ ಬಂದಾಯಿತು. ಈ ಅವಕಾಶನ ನಾವು ಮಿಸ್ ಮಾಡ್ಕೋಬಾರ್ದು. ಜೇಜಮ್ಮ, ಚಿರು ಅವರಿಬ್ಬರು ಸಹಾಯದಿಂದ ನಮ್ಮ ಆಸೆನ ಈಡೇರಿಸ್ಕೋಬೇಕು. ಹಾಗೇ ಆಗುತ್ತೆ. ಸರಿ, ನೀವು ಆರತಿ ರಕ್ತ ತಗೊಂಡು ಹೊರಡಿ, ನಾನು ಆಮೇಲೆ ಬಂದು ನಿಮ್ಮನ್ನು ಜಾಯಿನ್ ಆಗ್ತೀನಿ. ಇಲ್ಲಿ ದೇವ್ರ ಮಂತ್ಲಿರ್ಬೇಕಾ? ಮಾಡಿದ್ರು ಇವರು ಮೊದಲೇ ತಗೊಳತ್ತಲ್ವಾ? ರಾಘವೇಂದ್ರ, ಅರೆ ಇಲ್ಲೂ ಇಲ್ವಲ್ಲ, ಎಲ್ಲೂ ಹೋಯ್ತು? ಓಹೋ, ಮೋಸ್ಟ್ಲಿ ಸ್ಟೋರ್ ರೂಮ್ನಲ್ಲಿದ್ಯಾ? ಜಯಸಿಂಹ, ಅದಕ್ಕೆ ಕಣ ಎಲ್ಲರೂ ನಿನ್ನನ್ನು ದಡ್ಡ, ಬುದ್ಧಿ ಇಲ್ದೋರು ಅಂತ ಹೇಳೋದು. ಯಾರಾದರೂ ಪೂಜೆಗೆ ತಂದಿರೋ ವಸ್ತುಗಳನ್ನ ಸ್ಟೋರ್ ರೂಮ್ನಲ್ಲಿ ಇರ್ತಾರ? ಅಲ್ಲೇನಿದ್ರು ಹಳೆಯ ವಸ್ತುಗಳು, ಉಪಯೋಗಿಸಬಾರ್ದ ವಸ್ತುಗಳು ಇರ್ತಾವ ಅಷ್ಟೇ. ಮತ್ತು ಬ್ಯಾಗ್ ಎಲ್ಲಿ ಹೋಯ್ತು? ರಾಗಿಣಿ, ನೀನು ಇಲ್ಲೇನು ಮಾಡ್ತಾ ಇದೀಯಾ? ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಿಲ್ಲ. ಅಶು, ಮತ್ತೆ ನೀವು ಆಫೀಸಿಗೂ ಬರ್ತಿಲ್ಲ. ಮನೇಲಿ ಏನ್ ನಡೀತಿದೆ ಅಂತ ನಂಗೆ ಹೇಗೆ ಗೊತ್ತಾಗ್ಬೇಕು? ಅದಕ್ಕೆ ಹೊರಟು ಬಂದೆ. ರಾಗಿಣಿ, ಮನೆಯಲ್ಲಿ ಚಿರು ಶ್ರಾದ್ದ ಕಾರ್ಯದ ಬಗ್ಗೆ ಮಾತುಕತೆ ನಡೀತಾ ಇದೆ. ಶ್ರಾದ್ದ ಮಾಡಬೇಕಾಗಿದೆ. ನಾನು ಅಶೋಕ್ 2 ದಿನ ಆಫೀಸ್ಗೆ ಬರೋಕ್ಕಾಗಲ್ಲ ಅಂತ ಮೆಸೇಜ್ ಮಾಡಿದ್ದೆ ತಾನೆ. ಮೆಸೇಜ್ ಮಾಡಿದ್ರೆ ಆಗ್ಬಿಡತ್ತಾ? ಮನೆಯಲ್ಲಿ ಏನ್ ನಡೀತಿದೆ ಅಂತ ನನಗೂ ಗೊತ್ತಾಗ್ಬೇಕು ತಾನೆ. ಹೇಳಿದ್ನಲ್ಲ ರಾಗಿಣಿ, ಚಿರು ಶ್ರಾದ್ದ ಕಾರ್ಯ ಮಾಡಬೇಕು ಅಂತ ಅಂದ್ಕೊಂಡಾಗಿಂದ ಮನೆಯಲ್ಲಿ ಒಂದರ ಮೇಲೊಂದು ಅನಾಹುತಗಳು ನಡೀತಾನೆ ಇದೆ. ಆ ಗಲಿಬಿಲಿನಲ್ಲಿ ನಿನಗೆ ವಿಷಯ ಹೇಳೋಕ್ಕಾಗ್ಲಿಲ್ಲ ಅಷ್ಟೇ. ಸರಿ, ಆ ವಿಷಯ ಬಿಟ್ಟಾಕಿ. ಮುಂದೆ ನಾವೇನ್ ಮಾಡೋದು? ಇನ್ನು ಎಷ್ಟೊಂದು ಕೆಲಸಗಳು ಬಾಕಿ ಇದೆ.
ನಮ್ ಮುಂದಿನ ಪ್ಲಾನ್ ಬಗ್ಗೆ ಡಿಸ್ಕಸ್ ಮಾಡ್ಬೇಕು ಅಂತ ಮೆಸೇಜ್ ಮಾಡಿದ್ರೆ ಅಟ್ಲೀಸ್ಟ್ ನೀವು ಒಂದು ರಿಪ್ಲೈನಾದ್ರೂ ಮಾಡಬಾರ್ದಾ? ಅಯ್ಯೋ ಹೇಳಿದ್ನಲ್ಲ ರಾಗಿಣಿ, ಮೆಸೇಜ್ ನೋಡಿ ರಿಪ್ಲೈ ಮಾಡೋದಿರ್ಲಿ, ಮನೆಯಲ್ಲಿ ನೆಮ್ಮದಿಯಾಗಿ ಉಸಿರಾಡೋಕ್ಕೂ ಟೈಮ್ ಇಲ್ಲ, ಅಷ್ಟೊಂದು ಬ್ಯುಸಿ ಆಗಿದ್ದೆ ನಾನು. ಆಮೇಲೆ ನಿನಗೊಂದು ಶಾಕಿಂಗ್ ನ್ಯೂಸ್ ಗೊತ್ತಾ? ರಾಗಿಣಿ, ನನಗೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ನಾನು ನಿನಗೆ ಈವ್ನಿಂಗ್ ಸಿಗ್ತೀನಿ. ಬಾಯ್. ಕೃಪಾಕರ್ ನಿಂತ್ಕೊಳ್ಳಿ. ಏನಾಗಿದೆ ಅವ್ರಿಗೆ? ನನ್ನ ಮೇಲೆ ಡಿಪೆಂಡ್ ಆಗಿದ್ ಇವರು ಆಲ್ ಆಫ್ ಅ ಸಡನ್ ಚೇಂಜ್ ಆಗಿದ್ದಾರೆ ಅಂದ್ರೆ ಇದ್ರ ಹಿಂದೆ ಏನೋ ವಿಷಯ ಇದ್ದೇ ಇರತ್ತೆ. ಏನಿರ್ಬೋದು? ಇಪ್ಪತ್ತು ವರ್ಷ ಆದ್ರೆ ನಾನು ಅಂದ್ಕೊಂಡಿರೋದು ಆಗ್ತಿಲ್ಲಪ್ಪ. ಸುಮ್ನೆ ಬಿಡಲ್ಲ. ನಾನು ಅಂದ್ಕೊಂಡಿರೋದನ್ನ ಸಾಧಿಸೋವರೆಗೂ ನಾನು ಸುಮ್ನೆ ಇರಲ್ಲಪ್ಪ. ಹೊರಡೋ ಟೈಮಲ್ಲಿ ಏನಪ್ಪ ಇದಲ್ಲ? ಛೇ ಮಾವ ಹಾಲು ಕಿಚನು ದೇವ್ರ ಮನೆ ಎಲ್ಲ ಕಡೆ ಹುಡುಕ್ತೆ, ಎಲ್ಲೂ ಕಾಣ್ತಿಲ್ಲ ಬ್ಯಾಗು. ಏ ಜಯಸಿಂಹ, ಏನ್ ಮಾತಾಡ್ತಿದ್ಯಾ ನೀನು? ನೆನ್ನೆ ತಂದಿಟ್ಟಿದ್ ಬ್ಯಾಗ್ ಈಗಿಲ್ಲ ಅಂದ್ರೆ ಏನ್ ಅರ್ಥ? ಅಪ್ಪ, ಯಾರಾದರೂ ಎಲ್ಲ ವಸ್ತುಗಳನ್ನ ಒಂದೇ ಬ್ಯಾಗಿಗೆ ಹಾಕಿದ್ರೋ ಏನೋ. ವೇದ, ಏನ್ ಮಾತಾಡ್ತಿದ್ಯಾ ನೀನು? 2 ಬ್ಯಾಗಿಗೆ ತುಂಬೋ ವಸ್ತುಗಳನ್ನ ಒಂದೇ ಬ್ಯಾಗಿಗೆ ತುಂಬೋಕಾಗತ್ತಾ? ನಾನೇ ನೋಡ್ಕೊಂಡ್ ಬರ್ತೀನಿ ನೀರು. ಮಾವ, ಈಗಾಗಲೇ ಶ್ರಾದ್ದ ಕಾರ್ಯಕ್ಕೆ ಅಂತ ಹೊರಟಾಗಿದೆ, ಮತ್ತೆ ಮನೆಯೊಳಗೆ ಹೋಗೋದು ಒಳ್ಳೇದಲ್ಲ. ನಾನು ಹೋಗಿ ಬಂದಲ್ಲ ಆರ್ತಿ. ನೀವು ಹೇಳ್ದೆ ಕೇಳ್ದೆ ಸಡನ್ನಾಗಿ ಹೋಗ್ಬಿಟ್ರಿ, ಗೊತ್ತಾಗ್ಲಿಲ್ಲ. ಈಗ ಆಯ್ತಲ್ಲ, ಮತ್ತೆ ಹೋಗೋದು ಬೇಡ. ಅಲ್ಲ, ಮತ್ತೆ ಯಾವ ವಸ್ತುನ ಬಿಟ್ಟಿದ್ದೀವಿ ಅಂತಾನೆ ಗೊತ್ತಿಲ್ಲ. ಇವಾಗ ಪೂಜೆಗೆ ಹೇಗೆ ಹೊರಡೋದು? ರಾಯರೇ, ಈ ಮನೆಗೆ ನೆಮ್ಮದಿ ತರಬೇಕು ಅಂತ ಮಾಡ್ತಿರೋ ಈ ಕಾರ್ಯಕ್ಕೆ ಯಾವುದೇ ವಿಘ್ನ ಬರ್ದೇ ಇರೋ ಹಾಗೆ ನೀವೇ ಕಾಯ್ಬೇಕು. ನೀವ್ ಯಾರು ಒಳಗ್ ಬರೋದ್ ಬೇಡ, ನಾನೇ ಹೋಗ್ತಾ ಇರ್ತೀನಿ.